ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾನು ವ್ಲಾಗಲ್ಲಿ ಏನು ಶೇರ್ ಮಾಡ್ತೀನಿ ಗೊತ್ತಾ? ತುಂಬ ಜನ ನನಗೆ ಮೆಸೇಜ್ ಮಾಡೋದೇನು ಅಂತಂದರೆ, ಸೆಕೆಂಡ್ ಬೇಬಿಗೆ ಟ್ರೈ ಮಾಡ್ತಾ ಇದ್ದೀವಿ, ನಮಗೇನು ಮಕ್ಕಳಾಗ್ತಿಲ್ಲ. ಅದಾದಮೇಲೆ ಇನ್ನೊಂದೇನು ಅಂತಂದರೆ, ಮದುವೆ ಆಗಿ ಇಷ್ಟು ವರ್ಷ ಆಗಿದೆ, ಮಕ್ಕಳಾಗ್ತಿಲ್ಲ. ಅದಾದಮೇಲೆ ತುಂಬ ಜನ ಹೇಳ್ಕೊಳ್ಳೋದಕ್ಕೇ ಕಷ್ಟಪಡ್ತಾರೆ, ದಟ್ ಅವ್ರು ಏನನ್ನ ಫೇಸ್ ಮಾಡ್ತಿರ್ತಾರೆ ಅಂತ. ಅದಾದಮೇಲೆ ಇನ್ನೊಂದು ತುಂಬ ಕ್ವಶನ್ ಏನು ಅಂತಂದರೆ, ಕಾಪರ್ಟಿ ಬಗ್ಗೆ ಕೇಳ್ತೀರಾ, ಆಮೇಲೆ ಟ್ಯೂಬೆಕ್ಟಮಿ ಒಂದು ಸರ್ಜರಿ ಬಗ್ಗೆ ಕೇಳ್ತೀರಾ, ಯಾವುದು ಬೆಸ್ಟ್ ಅಂತ, ಅಂದರೆ ಫ್ಯಾಮಿಲಿ ಪ್ಲಾನಿಂಗಲ್ಲಿ. ಆ್ಯಂಡ್ ಆಲ್ಸೋ ಈಗ ಒಂದು ಒಳ್ಳೆ ಗ್ಯಾಪ್ ಇಟ್ಕೋಬೇಕು ಫಸ್ಟ್ ಬೇಬಿಗೆ ಸೆಕೆಂಡ್ ಬೇಬಿಗೆ, ನಮಗಿನ್ನೂ ಗ್ಯಾಪ್ ಜಾಸ್ತಿ ಬೇಕು. ಹೇಗೆ ಕನ್ಸೀವ್ ಆಗದೇ ಇರೋ ರೀತಿ ಓವಲ್ಯೂಷನ್ನ ಟ್ರ್ಯಾಕ್ ಮಾಡಿಕೊಂಡು ಒಂದು ಪ್ಲ್ಯಾನ್ ಮಾಡೋದು ಅಂತೆಲ್ಲ ಕೇಳ್ತಿರ್ತೀರಾ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ನಿನ್ನೆ ಒಂದು ರೀಲ್ನ ಅಪ್ಲೋಡ್ ಮಾಡಿದ್ದೆ ರಿಗಾರ್ಡಿಂಗ್ ಯಾವ ರೀತಿ ಇನ್ಸಿಮಿನೇಷನ್ ಅಂತಂದರೆ ಗರ್ಭಧಾರಣೆಯನ್ನು, ಈಗ ಕೆಲವರಿಗೆ ತುಂಬ ಸ್ಟ್ರೆಸ್ ಇರುತ್ತೆ ಡ್ಯೂರಿಂಗ್ ಓವಲ್ಯೂಷನ್, ಆವಾಗ್ಲೂ ಅವರು ಕನ್ಸೀವ್ ಆಗೋಕ್ಕಾಗಲ್ಲ. ಜೊತೆಗೆ ಒಂಥರ ಪರ್ಫಾರ್ಮೆನ್ಸ್ ಆಂಗ್ಸೈಟಿ, ಅದಾದಮೇಲೆ ವೆಜೈನಲ್ಲಿ ತುಂಬ ಪೇಯ್ನ್ ಇರುತ್ತೆ, ವೆಜೈನಿಸ್ಮಸ್ ಅಂತ ಹೇಳ್ತಾರೆ, ಅದೊಂದು ಮೆಡಿಕಲ್ ಟರ್ಮ್. ಅದ್ರ ಬಗ್ಗೆ ಒಂದು ರೀಲ್ನ ಒಂದು ಕಾಂಟೆಂಟಲ್ಲಿ ನಾನು ಶೇರ್ ಮಾಡಿದೆ. ಅದು ಯಾವ ಬ್ರ್ಯಾಂಡ್ ಅಂತಂದರೆ ನೋರಿ ಫಾರ್ ಯು ಅಂತ, ಓಕೆನಾ. ಸೊ ಈ ನೋರಿ ಫಾರ್ ಯು ಒಂದು ಬ್ರ್ಯಾಂಡ್ ಏನಿದೆ, ಇದು ಸೆಲ್ಫ್ ಇನ್ಸಿಮಿನೇಷನ್. ನಿಮಗೇನಾದರೂ ಕನ್ಸೀವ್ ನ್ಯಾಚುರಲ್ ಆಗಿ ಆಗ್ತಿಲ್ಲ ಅಂದರೆ, ಇದೂ ನ್ಯಾಚುರಲ್, ದಿಸ್ ಇಸ್ ನಾಟ್ ಅನ್ ಆರ್ಟಿಫಿಷಿಯಲ್ ಅಥವಾ IVF ಆ ಥರ ಏನು IVF ಅಂತ ಏನು ಹೇಳ್ತೀವಿ ಆ ಥರ ಎಲ್ಲ ಏನೂ ಇಲ್ಲ, ಇದು ನ್ಯಾಚುರಲ್ಲೇ. ಬಟ್ ಡಿಫ್ರೆಂಟ್ ಟೆಕ್ನಿಕ್ಸ್ನ ನೀವು ಬಳಸ್ಕೊಂಡು ನೀವು ಕನ್ಸೀವ್ನ ಟ್ರೈ ಮಾಡ್ಬೋದು. ಆ್ಯಂಡ್ ಏನು ಗೊತ್ತಾ, ನನಗೆ ಏನು ಬೇಜಾರು ಅನ್ನೋದಕ್ಕಿಂತ ಆ ರೀಲ್ ತುಂಬ ಚೆನ್ನಾಗಿ ಓಡಿದೆ. ಆಲ್ರೆಡಿ ನೆನ್ನೆ ಸಂಜೆ ನಾನು ಅಪ್ಲೋಡ್ ಮಾಡಿದ್ದು 100K ಆಲ್ರೆಡಿ ರೀಚ್ ಆಗಿದೆ. ಇನ್ನೂ ಹೋಗ್ತಾ ಇದೆ, ವಿಡಿಯೋ ಚೆನ್ನಾಗಿ ವೈರಲ್ ಆಗ್ತಾಯಿದೆ. ಏನಂತಂದರೆ, ನನಗೆ ಮೆಸೇಜ್ ಯಾರ್ಯಾರು ಲಿಂಕ್ ಅಂತ ಕಾಮೆಂಟ್ ಮಾಡಿ ಮೆಸೇಜ್ ಅವ್ರು ಯಾರ್ಯಾರು ಕಳಿಸಿ, ಅಂದರೆ ಆಟೋಮೇಟೆಡ್ ಮೆಸೇಜ್, ನಾನು ಯಾರಿಗೂ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಲ್ಲ, ಆಟೋಮೇಟೆಡ್ ಮೆಸೇಜ್. ನೀವು ಲಿಂಕ್ ಅಂತ ಕಾಮೆಂಟ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಮೆಸೇಜ್ ಬರುತ್ತೆ, ಆಟೋಮೇಟೆಡ್ ಅಂತ ಕರೀತಾರೆ ಅದನ್ನು. ಅವ್ರಿಗೆ ಹೋಗ್ತದೆ, ಬಟ್ ದೇ ಡಿಲೀಟ್ ದ ಕಾಮೆಂಟಲ್ಲಿ ಹೋಗ್ಬಿಟ್ಟು ಡಿಲೀಟ್ ಮಾಡಿಬಿಟ್ರೆ ಆ ಲಿಸ್ಟಲ್ಲಿ ಬರಲ್ಲ. ನನಗೆ ಡೌಟ್ ಆಯಿತು, ಇದೇನು, ನಾನು ಯಾವುದೇ ಒಂದು ರೀಲ್ನ ಅಪ್ಲೋಡ್ ಮಾಡಿದಾಗ್ಲೂ ಒಳ್ಳೆ ಲಿಂಕ್ಸ್ ಅಂತ ತುಂಬ ಜನ ಕೇಳ್ತೀರಾ, ನಾನು ಅಷ್ಟು ಜನಕ್ಕೂ ಕಳಿಸಿರ್ತೀನಿ. ಮೋರ್ ದೆನ್ 1000, ಕೆಲವೊಂದು ಸಲ 4000, 5000, 10,000 ಲಿಂಕ್ಸ್ ಹೋಗಿದೆ, ಓಕೆನಾ. ಬಟ್ ಈ ವಿಡಿಯೋದಲ್ಲಿ ಯಾಕೆ ನಾನು ನೋಡಿದಾಗ 100K ಆಗಿದೆ, ಲೈಕ್ಸು ಚೆನ್ನಾಗಿ ಬಂದಿದೆ, ಬಟ್ ಕಾಮೆಂಟ್ಸ್ ನೋಡಿದ್ರೆ ಜಸ್ಟ್ 250 ಏನೋ ಇತ್ತು. ಆಮೇಲೆ ನನಗೆ ಡಿಲೀಟ್ ಮಾಡ್ಕೊಳ್ತೀನಿ ನಾನು ಯಾವಾಗಲೂ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಚಾಟ್ಸ್ ಆಗಿಬಿಡುತ್ತೆ ಅಂತ. ಅವಾಗ ನೋಡಿದಾಗ ಹೋಗಿದೆ, ಬಟ್ ಅವ್ರು ಕಾಮೆಂಟ್ ನೋಡಿದ್ರೆ ಇಲ್ಲ. ತುಂಬ ಜನಕ್ಕೆ ಏನು ಅಂತಂದರೆ ಅವಮಾನ, ಯಾರು ಏನು ಅಂದ್ಕೊಳ್ತಾರೋ, ಇವಳು ಪ್ರಾಬ್ಲಮ್ ಇದೆಯಾ ಅಂತ ದಯವಿಟ್ಟು ಏನು ಅಂದ್ಕೊಳ್ಬೇಡಿ. ನನಗೆ ಏನಂತ ಅನಿಸುತ್ತೆ ಗೊತ್ತಾ, ನಿಮಗೆ ಪ್ರತಿಯೊಬ್ರಿಗೂ ನೀವೇನಾದರೂ ಕನ್ಸೀವ್ನ ಪ್ಲಾನ್ ಮಾಡ್ತಿಲ್ವಾ, ಅಥವಾ ಫಸ್ಟ್ ಬೇಬಿಯಿಂದ ಸೆಕೆಂಡ್ ಬೇಬಿ ಇನ್ನೊಂದು ಸ್ವಲ್ಪ ಲೇಟ್ ಆಗಬೇಕು ಅನ್ನೋರಿಗೆ ಈ ಓವಲ್ಯೂಷನ್ ಟ್ರ್ಯಾಕ್ ಏನಿದೆ, ಈ ಒಂದು ಕಿಟ್ನ ನೀವು ಪರ್ಚೇಸ್ ಮಾಡಿ. ಯಾಕಂತಂದರೆ ನಿಮಗೆ ಕೆಲವರು ಇನ್ನೊಂದು ಮೆಸೇಜ್ ಮಾಡ್ತಾರೆ ನನಗೇನು ಅಂತಂದರೆ, ಮ್ಯಾಮ್ ನಾನು ಪೀರಿಯಡ್ಸ್ ಆಗಿರಲಿಲ್ಲ, ಚೆಕ್ ಮಾಡಿದಾಗ ನಂದು ಪಾಸಿಟಿವ್ ಬರ್ತಾ ಇದೆ, ಪ್ರೆಗ್ನೆನ್ಸಿ ಪಾಸಿಟಿವ್ ಬರ್ತಾ ಇದೆ, ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ದಿಸ್, ಯಾವುದಾದ್ರೂ ಮಾತ್ರೆ ಇದ್ದರೆ ಹೇಳಿ ಅಂತ. ಆ ರೀತಿ ಎಲ್ಲ ತೊಗೊಳ್ಳೋದು ತುಂಬ ತಪ್ಪಾಗುತ್ತೆ, ನಿಮ್ಮ ಆರೋಗ್ಯಕ್ಕೇ ಅದು ಒಳ್ಳೆಯದಲ್ಲ. ಏನೇನೋ ಕೇಸಸ್ ಎಲ್ಲ ಆಗಿದೆ, ಮೆಟರ್ನಲ್ ಡೆತ್ ಎಲ್ಲ ಆಗುತ್ತೆ. ದಯವಿಟ್ಟು ಆ ರೀತಿ ಮಾಡೋಕೆ ಹೋಗ್ಬಿಡಿ. ಅದನ್ನು ನೀವು ತಪ್ಪಿಸ್ಬೇಕು ಅಂತಂದರೆ ಯು ಹ್ಯಾವ್ ಟು ಗೋ ಫಾರ್ ದಿಸ್. ಓವಲ್ಯೂಷನ್ ಅಂತಂದರೆ ಫಲವತ್ತತೆ ಅಂತ ಹೇಳಿದೆ. ಅಂದರೆ ಯಾವ ರೀತಿ ಅಂತಂದರೆ, ನೀವು ಆ ಫರ್ಟೈಲ್ ಪೀರಿಯಡ್, ಓಕೆನಾ. ಸೊ ಆ ಫರ್ಟೈಲ್ ಪೀರಿಯಡಲ್ಲಿ ನೀವು ಇಂಟರ್ ಕೋರ್ಸ್ನ ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೆ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಆ ಟೈಮಲ್ಲಿ ಓವಲ್ಯೂಷನ್ ಈ ಟ್ರ್ಯಾಕಲ್ಲಿ ಇದನ್ನು ಯಾವ ರೀತಿ ಅಂತಲೂ ತೋರಿಸ್ಬಿಡ್ತೀನಿ ನಿಮಗೆ. ಇದರಲ್ಲೂ ಸೇಮ್ ಪ್ರೆಗ್ನೆನ್ಸಿ ಕಿಟ್ ಯಾವ ರೀತಿ ಬರುತ್ತೋ ಅದೇ ರೀತಿ ಬರುತ್ತೆ. ಅದನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಅಂದರೆ ವಿಡಿಯೋಗೋಸ್ಕರ. ಇದು ಯಾವ ರೀತಿ ಅಂದರೆ, ಸೇಮ್ ಓವಲ್ಯೂಷನ್ ಈ ಪೀರಿಯಡ್ ಆಗಿ ಫಸ್ಟ್ ದಿನದಿಂದನೇ ನೀವು ಈ ರೀತಿ ಯೂರಿನ್ನ ಒಂದು ಸ್ಯಾಂಪಲ್ ತೊಗೊಂಡು, ಯೂರಿನ್ ಒಂದು ಕ್ಯಾಪಲ್ಲಿ ಅಥವಾ ವಾಟ್ ಎವರ್ ಅದರಲ್ಲಿ ನೀವು ತೊಗೊಂಡು ಈ ಒಂದು ಸ್ಟ್ರಿಪ್ಪಲ್ಲಿ ಹಾಕಬೇಕಾಗತ್ತೆ. ನಿಮ್ಮ ಒಂದು ಓವಲ್ಯೂಷನ್ ಇದರಲ್ಲಿ ಫರ್ಟೈಲ್ ಡೇಸಲ್ಲಿ ನಿಮಗೆ ಇದು ಸಿಗುತ್ತೆ, ಅಂದರೆ ಪಾಸಿಟಿವ್ ಸಿಗುತ್ತೆ, ಸೇಮ್ ಪ್ರೆಗ್ನೆನ್ಸಿ ಕಿಟ್ ಥರನೇ ಇರುತ್ತೆ. ಆ ಪಾಸಿಟಿವ್ಸ್ ಇರೋ ದಿನದಲ್ಲಿ ನೀವು ಸೆಕ್ಷುವಲ್ ಆಕ್ಟಿವಿಟೀಸ್ನ ನೀವು ಮಾಡಿಲ್ಲ ಅಂತಂದರೆ ಯು ವಿಲ್ ನಾಟ್ ಗೆಟ್ ಕನ್ಸೀವ್. ಅದೇನೇ ಇದು ಮೇನ್ ಇಂಟೆನ್ಷನ್ ಆಫ್ ದಿಸ್ ಓವಲ್ಯೂಷನ್ ಟ್ರ್ಯಾಕ್. ಒಂದು ಕಿಟ್ಟಲ್ಲಿ ನಿಮಗೆ 1 2 3 4 5 ಡೇಸ್ ಮಾಡಿದ್ರೆ ಸಾಕಾಗುತ್ತೆ, ಓಕೆನಾ. ಸೊ ಆ 5 ಡೇಸ್ ಒಂದು ಇದರಲ್ಲಿ ನಿಮಗೆ ಎವ್ರಿ ಮಂತ್ಗೆ ಒಂದು ಈ ಓವಲ್ಯೂಷನ್ ಕಿಟ್ ಇದಾಗುತ್ತೆ. ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ರು ಇದು ಹೆಲ್ಪ್ ಆಗುತ್ತೆ ಟು ಕನ್ಸೀವ್ ಸೂನ್ ಅಂತಂದರೆ ಮಗು ಬೇಗ ಆಗೋದಕ್ಕೆ. ಪ್ರೆಗ್ನೆನ್ಸಿ ಅಂದರೆ ನಿಮಗೂ ಒಂದು ಕರೆಕ್ಟಾಗಿ ಟ್ರ್ಯಾಕ್ ಇರುತ್ತೆ, ಯಾವ ದಿನ ಫರ್ಟೈಲ್ ಒಂದು ಪೀರಿಯಡ್ ಇರುತ್ತೆ ಅಂತ. ನೀವು ಬೇಡ, ಇವಾಗಲೇ ನಮಗೆ ಮಗು ಬೇಡ ಅನ್ನೋರ್ಗು ಇದು ತುಂಬ ಹೆಲ್ಪ್ ಆಗುತ್ತೆ. ಐ ಥಿಂಕ್ ಓವಲ್ಯೂಷನ್ನ ಟ್ರ್ಯಾಕ್ ಮಾಡೋದು ತುಂಬ ಮ್ಯಾಟರ್ ಆಗುತ್ತೆ.
ಬಟ್ ಇದೊಂದು ಏನು ಗೊತ್ತಾ, ಎಲ್ಲಾನು ನೋಡೋದು ಒಂಥರ ಅವಮಾನ ಥರ. ಅಯ್ಯೋ ಏನು ಅನ್ಕೊಂಡಿರ್ತಾರೋ, ಇದೆಲ್ಲ ಏನು ಮನೆಯವರೆಲ್ಲ ಏನು ಆ ಥರ ಎಲ್ಲ ಅನ್ಕೋತೀರಾ. ಏನೂ ಇಲ್ಲ, ನಾನು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರಿಗೂ ನಾನು ಪರ್ಸನಲಾಗಿ ಲಿಂಕ್ ನಂಗೆ ಕಳ್ಸೋದಕ್ಕಾಗಲ್ಲ, ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ಅಲ್ಲಿ ಆ ವಿಡಿಯೋಗೆ ಹೋಗಿ ನೀವೇನೂ ಮಾಡಬೇಕಾಗಿಲ್ಲ. ಆ ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಿಮಗೆ ಡೈರೆಕ್ಟಾಗಿ ಆಟೋಮೇಟೆಡ್ ಲಿಂಕ್ ನಿಮಗೆ ಬರುತ್ತೆ. ಪ್ಲೀಸ್ ಪರ್ಚೇಸ್ ಮಾಡಿ, ಈಸಿ ಆಗುತ್ತೆ. ನನಗೆ ಈ ಬ್ರ್ಯಾಂಡ್ ಅವರು ನನ್ನನ್ನು ರೀಚ್ ಮಾಡಿ ಈ ಥರ ಇನ್ಫಾರ್ಮೇಷನ್ ಕೊಟ್ಟು ತುಂಬ ಇನ್ಫ್ಲುಯೆನ್ಸಸ್ ಮಾಡಿದ್ದಾರೆ ಕೊಡಿ ಅಂದಾಗ ಐ ಫೆಲ್ಟ್ ವೆರಿ ಹ್ಯಾಪಿ ದಟ್ ಓಕೆ, ಈ ಥರ ಬ್ರ್ಯಾಂಡ್ಸ್ಗಳು ನನ್ನನ್ನು ಏನು ಐಡೆಂಟಿಫೈ ಮಾಡಿ ಇವರು ಜನಕ್ಕೆ ಅಂದರೆ ಇಂತಹ ಪ್ರಾಡಕ್ಟ್ನ ಹೇಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನಗೆ ರೀಚ್ ಮಾಡಿದಾಗ ಐ ಫೆಲ್ಟ್ ರಿಯಲಿ ಹ್ಯಾಪಿ. ಸೊ ಅವ್ರ ಪ್ರಾಡಕ್ಟ್ಸ್ನ ಕಳಿಸ್ಕೊಟ್ಟಿದ್ದಾರೆ. ನಾನು ನಿಮಗೆ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದೀನಿ, ಯೂಟ್ಯೂಬಲ್ಲೂ ಇದ್ರ ಬಗ್ಗೆ ನನಗೆ ಕೇಳ್ತಿರ್ತೀರ ಅಲ್ವಾ, ಪ್ರೆಗ್ನೆನ್ಸಿ ಆಗಿಬಿಟ್ಟಿದೆ ಮಾತ್ರೆ ಕೊಡಿ ಅಕ್ಕ, ಆಮೇಲೆ ನಾನು ಕನ್ಸೀವ್ ಆಗ್ತಿಲ್ಲ ಅಕ್ಕ, ಆಮೇಲೆ ಓವ್ಯುಲೇಷನ್ ಯಾವಾಗ ಅಂತ ಗೊತ್ತಾಗ್ತಿಲ್ಲ, ಏನೇನೋ ಒಂದು ಕಾಂಟ್ರಾಸೆಪ್ಟಿವ್ ಒಂದು ಮೆಷರ್ಸ್ನ ನಾವು ಫಾಲೋ ಮಾಡಬೇಕು, ಕಾಪರ್ಟಿನ ಅಥವಾ ಟ್ಯೂಬೆಕ್ಟಮಿನ ಅಥವಾ ಇನ್ನೊಂದೇನು, ಓವ್ಯುಲೇಷನ್ ಟ್ರ್ಯಾಕ್ ಮಾಡೋದು ಬೆಸ್ಟು. ಬಟ್ ನಿಮಗೆ ಇವಾಗ ಒಬ್ಬರು ಮಗು ಆಗಿದೆ, ನಿಮಗೆ ಒಂದೇ ಮಗು ಸಾಕಾ, ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಒಂದು ಟ್ಯೂಬೆಕ್ಟಮಿಗೆ ಹೋಗ್ಬೋದು. 2 ಮಗು ಸಾಕು ಅಂತಂದರೆ ಯು ಕ್ಯಾನ್ ಗೋ ಫಾರ್ ಟ್ಯೂಬೆಕ್ಟಮಿ. ಇಲ್ಲ ನಮಗೆ ತುಂಬ ಜನ ನಾನು ನೋಡಿದ್ದೀನಿ, ಅವ್ರೇನು ಅಂತಂದರೆ ಯಾವುದೇ ರೀತಿ ಟ್ಯೂಬೆಕ್ಟಮಿ ಒಂದು ಸರ್ಜರಿ ಮಾಡಿಸ್ಕೊಳ್ದೇನೆ ಓವ್ಯುಲೇಷನ್ ಟ್ರ್ಯಾಕ್ ಮಾಡ್ಕೊಂಡೇನೆ ಅವರು ಒಂದು ಏನಂತ ಹೇಳೋದು, ಅವರ ಒಂದು ಇದನ್ನು ಪ್ಲ್ಯಾನ್ ಮಾಡ್ಕೊಳ್ತಾರೆ. ಸೊ ನೀವು ಇದನ್ನು ಬಳಸ್ಕೊಳ್ಳಿ. ನಾನು ಯಾಕೆ ಇದನ್ನು ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ತುಂಬ ಜನಕ್ಕೆ ಅವೇರ್ನೆಸ್ಸು ಕಡಿಮೆ. ಅವೇರ್ನೆಸ್ಗಿಂತ ಒಂಥರ ಅವಮಾನ, ಒಂಥರ ಸ್ಟಿಗ್ಮಾ ಥರ, ಕಳಂಕ ಥರ, ಇದನ್ನೆಲ್ಲ ಯೂಸ್ ಮಾಡ್ತಾಳ ಇವಳು, ಆ ರೀತಿ ಎಲ್ಲ ಮಾತಾಡ್ತಾರೆ. ಯಾರಿಗೂ ತಲೆ ಕೆಡಿಸ್ಕೋಬೇಡಿ. ಏನಕ್ಕಂತಂದರೆ ಮಗು ಹುಟ್ಟಿದ್ರೆ ನೀವೇನೇ ಸಾಕೋದು, ನೀವೇನೇ ಆ ಮಗುವಿನ ಜೀವನ ನಿರೂಪಿಸೋದು. ಯು ಹ್ಯಾವ್ ಟು ಡಿಸೈಡ್ ವೈಸ್ಲಿ ಅಂತಲೇ ನಾನು ಹೇಳ್ತೀನಿ. ಸೊ ಈ ಒಂದು ಲಿಂಕು ನಿಮಗೆ ಬರುತ್ತೆ. ಇನ್ನೊಂದು ಇದು ಸೆಲ್ಫ್ ಇನ್ಸಿಮಿನೇಷನ್. ಈ ಸೆಲ್ಫ್ ಇನ್ಸಿಮಿನೇಷನ್ ಬಗ್ಗೆ ಹೇಳ್ಬಿಡ್ತೀನಿ. ಸೆಲ್ಫ್ ಇನ್ಸಿಮಿನೇಷನ್ ಮೀನಿಂಗ್ ಏನು ಅಂತಂದರೆ, ಒಂದು ಗರ್ಭಧಾರಣೆ, ಒಂದು ಕೃತಕ ಗರ್ಭಧಾರಣೆ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯಾವ ರೀತಿ ಕೊಟ್ಟಿರ್ತಾರೆ ಅಂತಂದರೆ, ಇದರಲ್ಲಿ ಸಿರಿಂಜಸ್ನ ಕೊಟ್ಟಿರ್ತಾರೆ, ಜೊತೆಗೆ ಕೆಥೆಟರ್ ಅಂತ ಹೇಳ್ತಾರೆ. ಈ ನಮಗೆ ಯಾವುದು ಇದು ಡೆಲಿವರಿ ಟೈಮಲ್ಲಿ ಯೂರಿನ್ ಪಾಸ್ ಮಾಡೋದಕ್ಕೆ ಅದಕ್ಕೂ ಕೆಥೆಟರೇ ಅನ್ನೋದು. ಈ ಕೆಥೆಟರ್ ಒಂದು ನಿಮಿಷ ಒಂದು ಓಪನೇ ಮಾಡ್ತೀನಿ ನಿಮ್ಮೆಲ್ಲರಿಗೋಸ್ಕರ, ಓಕೆನಾ. ಇದನ್ನ ಕೆಥೆಟರ್ ಅಂತ ಹೇಳ್ತಾರೆ, ಓಕೆನಾ. ಸೊ ಈ ಕೆಥೆಟರ್ನ ಏನು ಮಾಡಬೇಕು ನೀವು ಅಂತಂದರೆ, ವೆಯ್ಟ್, ಐ ವಿಲ್ ಟೇಕ್ ಔಟ್ ದ ಸಿರಿಂಜಸ್. ಇದರಲ್ಲೂ ಅಷ್ಟೇ 5 ಕೊಟ್ಟಿರ್ತಾರೆ, ಸಿರಿಂಜಸ್ನು 5 ಕೊಟ್ಟಿರ್ತಾರೆ. ಒಂದು ಯಾವುದೋ ಓಪನ್ ಮಾಡಿದೆ. ಈ ಸಿರಿಂಜಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಇದರಲ್ಲಿ ಸೆಮನ್ ಅಂತ ಹೇಳ್ತೀವಿ. ಸೊ ಆ ಸೆಮನ್ನ ನೀವು ಇದರಲ್ಲಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಮನ್ ಅಂತಂದರೆ ಏನು, ಗಂಡಸರ ವೀರ್ಯ. ಸೊ ಇದರಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬೇಕು. ಮೇಕ್ ಶೋರ್ ಸ್ಟೆರಿಲೈಸೇಷನ್, ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡು, ಯಾವುದೇ ರೀತಿ ಸೋಪ್ ಹಾಕಿ ತೊಳೆಯೋದು ಅದೆಲ್ಲ ಏನು ಮಾಡ್ಕೊಂಬಿಡಿ. ಸೊ ಇದರಲ್ಲಿ ವೀರ್ಯನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಸೆಮನ್ನ. ಸೊ ಇದನ್ನು ನೀವೇನು ಮಾಡಬೇಕು ಅಂತಂದರೆ, ಈ ಸಿರಿಂಜಲ್ಲಿ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಈ ಥರ ವಿಡಿಯೋ ಎಲ್ಲ ಮಾಡ್ತಿರೋದು. ನಂಗೆ ತುಂಬ ಒಂಥರ ಹಿಂಸೆ ಅಂತ ಅನಿಸುತ್ತೆ ಆಬ್ವಿಯಸ್ಲಿ. ಬಟ್ ನನ್ನನ್ನು ನಾನು ಇಟ್ಸ್ ಓಕೆ, ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಐ ಆಮ್ ಜಸ್ಟ್ ಡೂಯಿಂಗ್ ಆಲ್ ಆಫ್ ದಿಸ್, ಓಕೆನಾ. ಸೊ ಇದನ್ನು ನೀವೇನು ಮಾಡಬೇಕು, ಈ ಸೆಮನ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್. ಇದನ್ನು ನೀವು ವಿತ್ಡ್ರಾ ಮಾಡ್ಕೋಬೇಕಾಗತ್ತೆ. ಇವಾಗ ಇದರಲ್ಲಿ ಲೋಡ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇದರಲ್ಲೂ ಹಂಗೆ ಕೊಟ್ಟಿದ್ದಾರೆ. ಲಾಂಚ್ ಅಂತಂದರೆ ಯು ಹ್ಯಾವ್ ಟು ಪುಟ್ ದ ಸೆಮನ್ ಇನ್ಸೈಡ್ ದಿಸ್ ಕಪ್, ದೆನ್ ಲೋಡ್ ಮಾಡ್ಕೊಂಡಿದ್ದೀರಾ. ನಾವು ಶೂಟ್ ಯಾವ ರೀತಿ ಅಂತಂದರೆ, ಯು ಹ್ಯಾವ್ ಟು ಇನ್ಸರ್ಟ್ ಇದನ್ನು ನಿಮ್ಮ ವಜೈನಾ ಅಂತಂದರೆ ಯೂರಿನ್ ಬರುವಂತಹ ಜಾಗ ಅಲ್ಲ, ನೀವು ಪೀರಿಯಡ್ಸ್ ಆದಾಗ ನಿಮಗೆ ಬ್ಲಡ್ ಫ್ಲೋ ಆಗುತ್ತಲ್ಲ, ಸೊ ಆ ಒಂದು ಸರ್ವಿಕ್ಸ್ ಆ ಪ್ಲೇಸ್ ಏನಿರುತ್ತೆ, ಆ ಪ್ಲೇಸಲ್ಲಿ ಈ ರೀತಿ ಇದನ್ನು ಇನ್ಸರ್ಟ್ ಮಾಡಬೇಕಾಗತ್ತೆ ಕ್ಲೀನಾಗಿ. ಯು ಕ್ಯಾನ್ ಡೂ ಯೋರ್ ಸೆಲ್ಫ್, ಅಥವಾ ಇದರಲ್ಲಿ ಏನು ಇನ್ಸ್ಟ್ರಕ್ಷನ್ಸಲ್ಲಿ ಬರೆದಿದ್ರು ಅಂತಂದರೆ, ಇದನ್ನು ನಾವೇನೇ ಯಾವುದೇ ರೀತಿ ಪೇಯ್ನ್ ಎಲ್ಲ ಏನೂ ಆಗಲ್ಲ ನಿಮಗೆ. ಇದನ್ನು ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಅಥವಾ ನಿಮ್ಮ ಇದರಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ, ಯು ಕ್ಯಾನ್ ಟೇಕ್ ಯುವರ್ ಪಾರ್ಟ್ನರ್ಸ್ ಹೆಲ್ಪ್ ಆಲ್ಸೋ ಅಂತ. ಸೊ ಇದನ್ನು ಯು ಹ್ಯಾವ್ ಟು ಶೂಟ್ ಇಟ್. ಇದು ನಿಮ್ಮ ಸರ್ವಿಕ್ಸ್ಗೆ ಹೋಗಿ ಬೇಗ ಕನ್ಸೀವ್ ಆಗುವಂತಹ ಅಂತಂದರೆ, ಕನ್ಸೀವ್ ಯಾವುದೇ ರೀತಿ ಏನೂ ತೊಂದರೆ ಆಗಲ್ಲ. ಅದಕ್ಕೆ ನಿಮ್ಗೆ ಹೆಲ್ಪ್ ಮಾಡೋದು ಓವಲ್ಯೂಷನ್ ಕಿಟ್. ಈ ಯಾವಾಗ ಬೆಸ್ಟು, ಸುಮ್ಮನೆ ಯಾವಾಗಲೂ ನೀವು ಇದನ್ನು ಇದು ಮಾಡ್ಕೊಳ್ಳೋದಕ್ಕಿಂತ ಓವಲ್ಯೂಷನ್ ಟೈಮಲ್ಲಿ ನೀವು ಇದನ್ನು ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೆ ಕನ್ಸೀವ್ ಬೇಗ ಆಗುವಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇದರ ಒಂದು ರಿಸಲ್ಟೂ ಸಹ ಚೆನ್ನಾಗೇ ಇದೆ. ಅಂದರೆ ಇದರ ಗೂಗಲ್ ರಿವ್ಯೂ ಇರ್ಬೋದು, ಅಥವಾ ಈ ಒಂದು ಇದರಲ್ಲಿ ಏನಂತ ಹೇಳೋದು, ಈ ಪ್ರಾಡಕ್ಟಲ್ಲೂ ಕೊಟ್ಟಿರೋದು ಇದರಲ್ಲೇ ಬರ್ಬಿಡ್ತಾರೆ, ಅ ಹೋಮ್ ಕಿಟ್ ಫಾರ್ ಯುವರ್ ಪ್ರೈವಸಿ, ಈಸಿ ಆ್ಯಂಡ್ ಸೇಫ್
ಪ್ರೋವನ್ ಆ್ಯಂಡ್ ಅಫೋರ್ಡಬಲ್ ಪ್ರೈಸಲ್ಲಿದೆ. ನೆವರ್ ಮಿಸ್ ಫರ್ಟೈಲ್ ಪೀರಿಯಡ್. ನಾನು ಅದನ್ನೇ ಹೇಳಿದೆ, ಫರ್ಟೈಲ್ ಪೀರಿಯಡನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಐದರ್ ಯು ಆರ್ ಪ್ಲಾನಿಂಗ್ ಆರ್ ನಾಟ್ ಪ್ಲಾನಿಂಗ್. ಆ್ಯಂಡ್ ಕೆಲವರಿಗೆ ಪರ್ಫಾರ್ಮೆನ್ಸ್ ಇಶ್ಯೂಸ್ ಇರುತ್ತೆ, ಆ್ಯಂಡ್ ಇಜೆಕ್ಷನ್ಸ್ ಬೇಗ ಆಗೋಗ್ಬಿಡುತ್ತೆ ಗಂಡಸರಿಗೆ ಅಂತಂದರೆ ಗೊತ್ತಾಗುತ್ತೆ ಅನಿಸುತ್ತೆ. ನಾನು ತುಂಬ ಡೀಪಾಗಿ ಹೇಳೋಕ್ಕೆ ಹೋಗಲ್ಲ. ಇಜೆಕ್ಷನ್ ಬೇಗ ಆಗೋಗ್ಬಿಡುತ್ತೆ. ಆಮೇಲೆ ಮೇಡ್ ಬೈ ಇದನ್ನು ಡಾಕ್ಟರ್ಸೇ ಇದನ್ನು ಏನು ಮೇಡ್ ಬೈ ಅ ಫ್ಯಾಮಿಲಿ ಫರ್ಟಿಲಿಟಿ ಡಾಕ್ಟರ್, ಇದನ್ನ ಡಾಕ್ಟರ್ಸೇ ಅಂದರೆ ಇದನ್ನ ಮಾಡಿರೋದು ಅಂತಂದರೆ ಫರ್ಟಿಲಿಟಿ ಡಾಕ್ಟರ್ಸ್ ಅಂತ ಏನು ಹೇಳ್ತೀವಿ, ಅವರೇ ಇನೋವೇಷನ್ ಮಾಡಿರೋದು. ಸೊ ಚೆನ್ನಾಗಿದೆ, ಹೆಲ್ಪ್ ತೊಗೊಳ್ಳಿ ದಯವಿಟ್ಟು. ಯಾವುದಕ್ಕೂ ಅಸಹ್ಯ ಅಯ್ಯೋ ಏನು ಅಂದ್ಕೊಳ್ತಾರೋ ಅದೆಲ್ಲ ಏನೂ ಇಲ್ಲ. ಇರುತ್ತೆ ಅದೆಲ್ಲ ಒಂಥರ ನೋಡ್ತಾರೆ ಮನೆಯವರೇ. ಕೆಲವೊಂದ್ಸಲ ಅಮ್ಮಂದಿರಾಗಲಿ ಅಥವಾ ಅತ್ತೆದಿರಾಗಲಿ ಅವರೇ ಒಂಥರ ನೋಡ್ತಾರೆ, ಇವ್ರಿಗೆಲ್ಲ ಇದೆಲ್ಲ ಬೇಕಾ, ನಮ್ಮದ್ರಲ್ಲೆಲ್ಲ ಇತ್ತಾ ಅಂತ. ಹೌ ಟೆಕ್ನಾಲಜಿ ಡೆವಲಪ್ ವಿ ಆಲ್ಸೋ ಹ್ಯಾವ್ ಟು ಡೆವಲಪ್ ಅಂತ ಅನಿಸುತ್ತೆ. ಸೊ ಇದು ಸಿರೆಂಜು, ಇದು ಕೆಟಟರ್ಸು, ಆಮೇಲೆ ಒಂದು ಕಪ್ ಕೊಟ್ಟಿರ್ತಾರೆ. ಓಕೆನಾ. ಸೊ ವಿಡಿಯೋ ಅಂದರೆ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಮಾಡಿದ್ದೀನಿ. ಇದನ್ನು ನೀವು ಪ್ರೆಗ್ನೆನ್ಸಿ ಆಗೋರೇ ಬಳಸಬೇಕು ಅಂತ ಏನೂ ಇಲ್ಲ. ಈ ಓವಲ್ಯೂಷನ್ ಕಿಟ್ನ ನೀವು ಓವಲ್ಯೂಷನ್ ಟ್ರ್ಯಾಕ್ ಮಾಡೋದಕ್ಕೂ ಇದನ್ನು ಬಳಸ್ಬೋದು. ಲಿಂಕ್ ಕೊಟ್ಟಿರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಒಂದು ರೀಲ್ ಲಿಂಕ್ನ, ಅದಕ್ಕೆ ಹೋಗಿ ನೀವು ಡೈರೆಕ್ಟಾಗಿ ಲಿಂಕ್ ಅಂತ ಕಾಮೆಂಟ್ ಮಾಡಿದ್ರೆ ನಿಮಗೆ ಲಿಂಕ್ ಶೇರ್ ಆಗುತ್ತೆ. ಸೊ ನೆಕ್ಸ್ಟ್ ಯಾವ ಟಾಪಿಕ್ ತುಂಬ ಜನ ಕೇಳ್ತಿದ್ದೀರಾ, ದಟ್ ಕಾಪರ್ಟಿ ಬಗ್ಗೆ ಹೇಳಿದ್ದೆ. ನಾನು ಯಾವತ್ತೂ ಕಾಪರ್ಟಿ ಹಾಕಿಸ್ಕೊಂಡಿಲ್ಲ. ನನಗೆ ಸ್ವಲ್ಪ ಅಲ್ಲ ತುಂಬ ಭಯ ಇತ್ತು, ಅದು ಪೇನ್ ಆಗುತ್ತೆ ಅಂತ ಎಲ್ಲ ನಾನು ಅದಕ್ಕೆ ಹೋಗಲಿಲ್ಲ. ತುಂಬ ಜನ ಕೇಳ್ತಿದ್ದೀರಾ ಅದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ. ಶ್ಯೂರ್ ಐ ಟ್ರೈ ಟು ಡೂ ಇಟ್. ಆ್ಯಂಡ್ ಇನ್ನೇನ್ರ ಬಗ್ಗೆ ವೀಡಿಯೋಸ್ ಬೇಕು, ಈ ಒಂದು ಮಗು ಆಗೋದ್ರ ಬಗ್ಗೆ ಆ್ಯಂಡ್ ಪ್ರಿವೆಂಟ್ ಮಾಡೋದ್ರ ಬಗ್ಗೆ ನಿಮ್ಗೆ ಏನಾದರೂ ಡೀಟೇಲ್ ವೀಡಿಯೋ ಬೇಕು ಅಂತಂದರೆ ಕಾಮೆಂಟಲ್ಲಿ ಹೇಳಿ. ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿ ತಿಳ್ಕೊಂಡು ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ. ಸೊ ದಿಸ್ ಇಸ್ ಆಲ್ ಅಬೌಟ್ ನೋಡಿ ಫಾರ್ ಯು ಅಂತಂದರೆ ಅಟ್ ಹೋಮ್ ಇನ್ಸಿಮಿನೇಷನ್ ಕಿಟ್. ಓಕೆನಾ. ನನಗೆ ಆ್ಯಕ್ಚುಲಿ ಅವ್ರು ರೀಚ್ ಔಟ್ ಮಾಡಿದ್ದು ಇನ್ಸ್ಟಾಗ್ರಾಮ್ ರೀಲ್ ಮಾತ್ರ ಮಾಡಿ ಅಂತ, ಬಟ್ ನಿಮ್ಗೆ ಹೆಲ್ಪ್ ಆಗಲಿ ಅಂತ ನಾನು ಯೂಟ್ಯೂಬ್ ವಿಡಿಯೋನೂ ಮಾಡಿದ್ದೀನಿ. ಓಕೆನಾ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.